ನಮಸ್ಕಾರ ಸುವಿಹ ಚಾನೆಲ್ ವೀಕ್ಷಕರೇ, ನಾನು ನಿಮ್ಮ ವೇದ. ಸೊ ನಿಮ್ಗೆ ನಾವು ಸಾಕಷ್ಟು ಲೇಔಟ್ಸ್ ಮನೆಗಳನ್ನ ತೋರಿಸಿದೀವಿ. ನಾವು ಇವತ್ತು ಇನ್ನೊಂದು ಲೇಔಟ್ ನ ನೋಡಕ್ ಬಂದಿದೀವಿ. ಸೊ ಈ ಲೇಔಟ್ ಬಂದ್ಬಿಟ್ಟು SSVS ರಿಯಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು. SSVS ಫುಲ್ ಫಾರ್ಮ್ ಏನಂತ ಅಂದ್ರೆ ಸ್ಮಾರ್ಟ್ ಸುಪ್ರೀಂ ವ್ಯಾಲ್ಯೂ ಅಂಡ್ ಸಪೋರ್ಟ್. ಹೆಸರಲ್ಲೇ ಇಷ್ಟೊಂದು ಗೊತ್ತಿದೆ. ಅಂಡ್ ಇವ್ರದ್ದು ಇದು 4th ಪ್ರಾಜೆಕ್ಟ್ ಇದನ್ನ ಲಾಂಚ್ ಮಾಡಿರೋದು. ಸೊ ಈ ಲೇಔಟ್ ಹೆಸರು ಬಂದ್ಬಿಟ್ಟು SMK ಲೇಔಟ್ ಅಂತ ಹೇಳಿ. ಸೊ ಇದು ಅಡ್ರೆಸ್ ಹೇಳ್ಬೇಕು ಅಂತ ಅಂದ್ರೆ ಇದು ಸರ್ವೆ ನಂಬರ್ 1 ಚೌಡೇನಹಳ್ಳಿ, ನರಸಾಪುರ, ಕೋಲಾರ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಸೊ ಬನ್ನಿ ಇವತ್ತು ಅವ್ರ CMD ಹತ್ರನೇ ಮಾತಾಡಿ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ಬನ್ನಿ ಇವತ್ತು SSVS ಅವರ CMD ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಸರ್, ನಿಮ್ ಹೆಸರು, ನಿಮ್ ಇಂಟ್ರೊಡಕ್ಷನ್ ಕೊಡಿ ಸರ್. ಮೇಡಮ್ ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ಮೇಡಮ್ SSVS ರಿಯಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ನಮ್ದು ಕಂಪನಿ ಬಂದು ಸಿನ್ಸ್ ಲಾಸ್ಟ್ ಒಂದು 12 years ಇಂದ ನಾವು ಈ ಕಂಪನಿ ಸ್ಟಾರ್ಟ್ ಮಾಡಿದೀವಿ. ಈಗ ಪ್ರೆಸೆಂಟ್ ನಾವು ಈ ಚೌಡೇನಹಳ್ಳಿ ನಿಯರ್ ನರಸಾಪುರ, ಕೋಲಾರ, ಚೌಡೇನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಲೇಔಟ್ ಮಾಡಿದೀವಿ. ಈಗ ಇದು ಒಂದು ಸರ್ವೆ ನಂಬರ್ 1. ಟೋಟಲ್ ಇದು ಬಂದು ಎಕ್ಸ್ಟೆನ್ಷನ್ ಬಂದು 3 ಎಕರೆ 8 ಗುಂಟೆ ಪ್ರಾಪರ್ಟಿ. ಇದು ಬಂದು DC ಕನ್ವರ್ಷನ್ ಅಪ್ರೂವಲ್ ಆಗಿದೆ. ಮತ್ತೆ ಇಂಡಿವಿಜುವಲ್ ಈ ಖಾತಾ ಇದೆ. ಹಾ ಮೇಡಮ್. ಓಕೆ ಸರ್, ಇದು 4th ಪ್ರಾಜೆಕ್ಟ್ ಅಲ್ವಾ ನಿಮ್ದು? ಹಾ ಮೇಡಮ್, ಕರೆಕ್ಟ್ ಮೇಡಮ್. ಇದು 4th ಪ್ರಾಜೆಕ್ಟ್ ಮೇಡಮ್. ಇದು ಫಸ್ಟ್ ಬಂದು ನಾವು ಅದು ಶಿಡ್ಲಘಟ್ಟ ಅನ್ನೋ ಒಂದು ಏರಿಯಾದಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಡ್ಲಘಟ್ಟದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ವಿ. ಅದಾದ್ಮೇಲೆ ಬಂದು ಸೆಕೆಂಡ್ ಪ್ರಾಜೆಕ್ಟ್ ಬಂದು ಮಾಲೂರಲ್ಲಿ ಮಾಡಿದ್ವಿ, ಮಾಲೂರು ಟೌನ್ ಅಲ್ಲಿ. ಥರ್ಡ್ ಪ್ರಾಜೆಕ್ಟ್ ಬಂದು ನಾವು ನರಸಾಪುರದ ಹತ್ರ ಮಾಡಿದ್ವಿ. ಇದು ಬಂದು ಆಕ್ಚುಲಿ ಬಂದು 4th ಪ್ರಾಜೆಕ್ಟ್ ಇದೆ. ಓಕೆ ಸರ್, ಈ ಲೇಔಟ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಸೈಟ್ಸ್ ಇದೆ? ಮೇಡಮ್ ಆಕ್ಚುಲಿ ಟೋಟಲ್ ಲೇಔಟ್ ಬಂದು 3 ಎಕರೆ 8 ಗುಂಟೆ. ಇದರಲ್ಲಿ 61 ಸೈಟ್ ಇದೆ. 61 ಸೈಟ್ ಅಲ್ಲಿ ಎಲ್ಲ ಬಂದು 30-40 ಆಲ್ಮೋಸ್ಟ್ 30-40 ಡೈಮೆನ್ಷನ್ ಇದೆ. ಆಲ್ಮೋಸ್ಟ್ 30-40 ಡೈಮೆನ್ಷನ್ ಇದೆ. 30-40 ಮಾತ್ರ ಇದೆ. ಎಲ್ಲ 30-40 ಏನಾ ಸರ್? ಮೇಡಮ್ ಇನ್ನೊಂದು 5-6 ಸೈಟ್ ಮಾತ್ರ ಆರ್ಟ್ ಸೈಟ್ಸ್ ಇದೆ. ಇನ್ನೆಲ್ಲ ಆಕ್ಚುಲಿ ಬಂದು 30-40 ನಲ್ಲಿ ಇದೆ ಮೇಡಮ್. ಓಕೆ, 5-6 ಸೈಟ್ ಬಂದ್ಬಿಟ್ಟು ಆಡ್ ಇದೆ. ಸೊ ಇದು ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಮೆಜಾರಿಟಿ ಇಲ್ಲಿ ಯಾವ ಫೇಸಿಂಗ್ ಇದೆ ಸೈಟ್? ಮೇಡಮ್ ಆಕ್ಚುಲಿ ಬಂದು ಇದು 40 ಸೈಟ್ಸ್ ಬಂದು 20 ಸೈಟ್ಸ್ ಬಂದು ಈಸ್ಟ್ ಫೇಸ್ ಇದೆ, 20 ಸೈಟ್ಸ್ ಬಂದು ವೆಸ್ಟ್ ಫೇಸ್ ಇದೆ ಮೇಡಮ್. ಓಕೆ, ಇನ್ನ ಒಂದು 20 ಸೈಟ್ಸ್ ಬಂದು ಆರ್ಟ್ ಸೈಟ್ಸ್ ಇದೆ, ಆಮೇಲೆ C8 ಸೈಟ್ಸ್ ಇದೆ ಮೇಡಮ್. ಸೊ ಇಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ ಸೈಟ್ಸ್ ಇದಾವೆ. ಹೌದು ಮೇಡಮ್. ಸರ್, ನೀವು ಟೋಟಲ್ ಎಷ್ಟು ಸೈಟ್ ಇದೆ, ಫೇಸಿಂಗ್ ಇದೆಲ್ಲ ಹೇಳಿದ್ರಿ. ಸೊ ಇದು ಎಷ್ಟು ಸರ್ ಇದ್ರ ಪ್ರೈಸ್ ಅಂದ್ರೆ ಪರ್ ಸ್ಕ್ವೇರ್ ಫೀಟ್? ಮೇಡಮ್ ಇದು ರೀಸನಬಲ್ ಆಗಿ ಮಾಡಿದೀವಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರನೇ ನಾವು ಇದ್ಕೊಂಡು ಇದು 1500 per square feet ಅಂತ ಹೇಳ್ಬಿಟ್ಟು ಮಾಡಿದೀವಿ ಮೇಡಮ್. 1500 per square feet. ನೋಡಿದ್ರಲ್ಲ ಎಷ್ಟು ರೀಸನೇಬಲ್ ಆಗಿ ಇವರು ಇಲ್ಲಿ ಸೈಟ್ ನ ಸೇಲ್ ಮಾಡ್ತಿದ್ದಾರೆ. ಇವ್ರದ್ದು ಮೇನ್ ಉದ್ದೇಶ ಏನಂತ ಅಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ, ಎಷ್ಟೋ ಜನಕ್ಕೆ ಕನ್ಸಾಗೆ ಉಳ್ದಿರತ್ತೆ. ಅವ್ರಿಗೆ ಅವ್ರ ಸೈಟ್ ನ ತಗೊಳಕ್ ಆಗಿರಲ್ಲ, ಮನೆ ಕಟ್ಸ್ಕೊಳಕ್ ಆಗಿರಲ್ಲ. ಸೊ ಅಂತವ್ರಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ ನಾನು.
ಪ್ರಶಾಂತವಾಗಿದೆ. ಸಿಟಿಲಿ ಟ್ರಾಫಿಕ್ ಸೌಂಡ್ ಎಲ್ಲ ಇರುತ್ತೆ, ಬಟ್ ಇಲ್ಲಿ ತುಂಬಾ ಪೀಸ್ಫುಲ್ ಆಗಿ ನೀವು ನಿಮಗ್ ಬೇಕಾದ ತರ ಮನೆನ ಕಟ್ಸ್ಕೊಂಡು ಆರಾಮಾಗಿ ಇರ್ಬಹುದು. ಅಂಡ್ ಆಲ್ರೆಡಿ ಇದು ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಸರ್? ಮೇಡಮ್ ಆಲ್ರೆಡಿ ಇದರಲ್ಲಿ ಟೋಟಲ್ ಸೈಟ್ಸ್ ಬಂದು 61 ಸೈಟ್ ಇತ್ತು ಮೇಡಮ್. ಈಗ ಆಲ್ರೆಡಿ ಒಂದು 20 ಸೈಟ್ ವರೆಗೂ ಸೇಲ್ ಆಗಿದೆ. 20 ಸೈಟ್ ಸೇಲ್ ಕೂಡ ಆಗಿದೆ. ಸೊ ನೋಡ್ತಿದ್ದೀರಾ ನೀವು, ಇದು ಅಮ್ಯುನಿಟೀಸು, ಈ ಸೈಟು ಇದೆಷ್ಟಾದ್ರೆ ಬೇಗ ನೀವು ಇದನ್ನ ಖರೀದಿ ಮಾಡ್ಬೇಕಾಗತ್ತೆ. ಸೊ ಸರ್, ರಿಜಿಸ್ಟ್ರೇಷನ್ಗೂ ಇವಾಗ ರೆಡಿ ಇದೆ ಅಂತ ಹೇಳಿದ್ರಿ, ಮತ್ತೆ ಇದ್ರ ಅಮ್ಯುನಿಟೀಸ್ ಏನೇನಿದೆ ಅಂತ ಹೇಳ್ತೀರಾ ಸರ್ ನಮ್ಗೆ? ಮೇಡಮ್ ಅಮ್ಯುನಿಟೀಸ್ ನೀವು ನೋಡ್ತಾ ಇದೀರಿ, ಯಾಕೆಂತಂದ್ರೆ ಇದು ಟೋಟಲಿ ಫುಲ್ಲಿ ಡೆವಲಪ್ಡ್ ಸೈಟ್, ಇದು ಲೇಔಟ್ ಇದು ಬಂದು ನಮ್ಗೆ UGD ಇದೆ. ಆಮೇಲೆ ಬಂದು ನಮ್ದು ಕಾಂಕ್ರೀಟ್ ಡ್ರೈನೇಜ್ ಇರುತ್ತೆ. ಇದು ಬಂದು CC ರೋಡ್ ಇರುತ್ತೆ. ಎಲ್ಲಾರು ನಾರ್ಮಲ್ ಆಗಿ ಟಾರ್ ರೋಡ್ ಮಾಡ್ತಾರೆ, ನಾವು ಕಾಂಕ್ರೀಟ್ ರೋಡ್ ಮಾಡ್ತೀವಿ. ಇದು ರೋಡ್ ವೇ ಬಂದು 30 ಫೀಟ್ ಇದೆ ಮೇಡಮ್. ಎಲ್ಲ 30 ಫೀಟ್ ರೋಡ್ ಇದೆಯಾ ಸರ್? ಮೇಡಮ್ ಟೋಟಲ್ 30 ಫೀಟ್ ರೋಡ್ ಇದೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಪ್ರತಿ ಒಂದು ಸೈಟ್ಗೂ ಇಂಡಿವಿಜುವಲ್ ಆಗಿ ವಾಟರ್ ಲೈನ್ ಕನೆಕ್ಷನ್ ಕೊಟ್ಟಿದೀವಿ. ವಾಟರ್ ಲೈನ್ ಕಲೆಕ್ಷನ್ ಇದೆ. ಡ್ರೈನೇಜ್ ಸರ್ ಮೇಡಮ್ ಇದು ಕಾಂಕ್ರೀಟ್ ಡ್ರೈನೇಜ್ ಮೇಡಮ್. ಬೇರೆ ಕಡೆ ಎಲ್ಲ ನೀವು ನೋಡ್ಬೇಕಂತಂದ್ರೆ ಕಲ್ಲಲ್ಲಿ ಡ್ರೈನೇಜ್ ಮಾಡಿರ್ತಾರೆ. ನಾವು ಒಂದು ಚೆನ್ನಾಗಿರ್ಲಿ ಡ್ರೈನೇಜ್ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಏನೋ ಈ ಡ್ರೈನೇಜ್ ಮಾಡಿದೀವಿ ಮೇಡಮ್, ಕಾಂಕ್ರೀಟ್ ಡ್ರೈನೇಜ್ ಮಾಡಿದೀವಿ. ಮತ್ತೆ ಇಂಡಿವಿಜುವಲ್ ಸೀವೇಜ್ ಲೈನ್ ಕೊಟ್ಟಿದೀವಿ. ಓಕೆ ಮೇಡಮ್, ಇಂಡಿವಿಜುವಲ್ ಸೀವೇಜ್ ಲೈನ್ ಕೂಡ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿಯಲ್ಲೂ ಏನು ಕಾಂಪ್ರಮೈಸ್ ಮಾಡ್ತಿಲ್ಲ, ಕಾಂಕ್ರೀಟ್ ರೋಡ್ ನ ಮಾಡ್ತಿದ್ದಾರೆ. 30 ಫೀಟ್ ರೋಡ್ ಇದೆ ಇಲ್ಲಿ. ಅಂಡ್ ಸರ್ ಅಮ್ಯುನಿಟೀಸ್ ಮತ್ತಿನ್ನೇನಿದೆ ಸರ್ ಇಲ್ಲಿ? ಸೇಫ್ಟಿ ಹಂಗೆಲ್ಲ ಮೇಡಮ್? ಸೇಫ್ಟಿ ಬಂದು ಟೋಟಲ್ ಫುಲ್ ಗೇಟೆಡ್ ಮೇಡಮ್. ಟೋಟಲ್ ಕಾಂಪೌಂಡ್ ಹಾಕಿರ್ತೀವಿ. ಆಮೇಲೆ ಗೇಟೆಡ್ ಕಮ್ಯುನಿಟಿ ಲೇಔಟ್ ಇದು. ಆಮೇಲೆ ಬಂದು CC ಕ್ಯಾಮ್ರಾ ಸರ್ವೈವ್ ಇರುತ್ತೆ. ಆಮೇಲೆ ಎಲ್ಲಾ ಲೇಔಟ್ ಅಲ್ಲಿ ಇರೋ ತರ ಒಂದು ಪಾರ್ಕ್ ಮಾಡಿದೀವಿ. ಪಾರ್ಕ್ ಕೂಡ ಇದೆ ಇಲ್ಲಿ. ಮೇಡಮ್ STP ಇದೆ. ಎಲ್ಲಿ ಸರ್? ಅಲ್ಲಿನ? ಆ ಕಡೆ STP ಬರುತ್ತೆ. ಓಕೆ, ಆ ಕಡೆ STP ಬರುತ್ತೆ. ಮಿಡ್ಲ್ ಅಲ್ಲಿ ಪಾರ್ಕ್ ಇದೆ. ಆಮೇಲೆ ಬಂದು CA ಸೈಟ್ಸ್ ಅಪ್ರೂವಲ್ ಮಾಡಿದೀವಿ. ಆಮೇಲೆ ಏನಂತಂದ್ರೆ ಟೋಟಲ್ ಎಲ್ಲದಕ್ಕಿಂತ ಮುಖ್ಯವಾಗಿ ವಾಸ್ತು ಪ್ರಕಾರ ಲೇಔಟ್ ಮಾಡಿದೀವಿ ಮೇಡಮ್ ನಾವು. ವಾಸ್ತು ಪ್ರಕಾರ ಲೇಔಟ್ ಕೂಡ ವಾಸ್ತು ಪ್ರಕಾರವಾಗಿದೆ. ಸೊ ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಇಷ್ಟೊಂದು ಅಮ್ಯುನಿಟೀಸ್ ಇದೆ. ಸೊ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಹೆಂಗ್ ಸರ್ ಇಲ್ಲಿ ಈ ಕಡೆ ಬರ್ಬೇಕು ಅಂದ್ರೆ? ಮೇಡಮ್ ಟ್ರಾನ್ಸ್ಪೋರ್ಟೇಶನ್ ಬಂದು ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ ಒಂದು 25 to 30 ಕಿಲೋಮೀಟರ್ ಟೈಮಿಂಗ್ಸ್ ಇರುತ್ತೆ ಮೇಡಮ್, ಟ್ರಾವೆಲ್ ಟೈಮಿಂಗ್ಸ್. ಆಮೇಲೆ ಬಂದು ನೀವು ಹೊಸಕೋಟೆನಲ್ಲಿ ಸ್ಯಾಟಲೈಟ್ ಸಿಟಿ ಒಂದು ಹೊಸದಾಗಿ ಒಂದು ಏಷ್ಯಾದಲ್ಲಿ ನಂಬರ್ 1 ಸರ್ಕಲ್ ಮಾಡಿದ್ದಾರೆ. ಅಲ್ಲಿಂದ 20 ಮಿನಿಟ್ಸ್ ಡ್ರೈವ್ ಇರುತ್ತೆ. ಅಲ್ಲಿಂದ ಬಂದು ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಕೋಲಾರ DC ಆಫೀಸ್ ಬಂದು ಜಸ್ಟ್ 10 to 15 ಮಿನಿಟ್ಸ್ ಡ್ರೈವ್ ಇರುತ್ತೆ. ಈ ಕಡೆ ಬಂದು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂದ ಒಂದು 10 ನಿಮಿಷ ಡ್ರೈವಿಂಗ್ ಇರುತ್ತೆ ಮೇಡಮ್. ಇದು UGD ಸರಿನಾ, ಅಂಡರ್ ಗ್ರೌಂಡ್ ಡ್ರೈನೇಜ್ ಇದೆಲ್ಲ ಏನು ಪ್ರಾಬ್ಲಮ್ ಆಗದಿದ್ದಂಗೆ. ಯಾಕಂದ್ರೆ ನಮ್ಮನ್ನ ನಂಬಿ ಯಾವ ಒಂದು ಸೈಟ್ ತಗೊಂತಾರೋ ಅವ್ರು ನಾಳೆ ದಿವಸ ಈ ಒಂದು ಸೈಟ್ ತಗೊಂಡು ನಾವ್ ಈ ತರ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಮೂಲಭೂತ ಸೌಕರ್ಯಗಳು ಏನೇನ್ ಬೇಕೋ ಒಬ್ಬ ಮನುಷ್ಯನ ಜೀವನ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದೀವಿ ಮೇಡಮ್. ಹೌಸ್ ದ ವಾಟರ್ ಫೆಸಿಲಿಟಿ ಸರ್ ಇಲ್ಲಿ? ನೀರಿಂದು ಮತ್ತೆ ಎಲೆಕ್ಟ್ರಿಸಿಟಿ ಪವರ್ ಇದೆಲ್ಲ ಹೆಂಗೆ ಮೇಡಮ್? ವಾಟರ್ ಬಂದು ನಾವು ಆಲ್ರೆಡಿ ನಮ್ದು ಇಂಡಿವಿಜುವಲ್ ಬೋರ್ ಇದೆ. ಅದು ಲೇಔಟ್ ಬೋರ್ ಇದೆ. ವಾಟರ್ದ ಏನು ಸಮಸ್ಯೆ ಇಲ್ಲ. 24x7 ವಾಟರ್ ಸಿಗುತ್ತೆ. ಮತ್ತೆ ಎಲೆಕ್ಟ್ರಿಸಿಟಿನೂ 24x7 ಇರುತ್ತೆ ಮೇಡಮ್. ಈ ಜಾಗದಲ್ಲಿ STP ಮಾಡಿದೀವಿ. ಇದೇ ಜಾಗದಲ್ಲಿ ನಾವು ಪಾರ್ಕ್ ಮಾಡಿದೀವಿ. ಈ ಪಾರ್ಕ್ ಪಕ್ಕದಲ್ಲಿ CA ಸೈಟ್ಗಳು ಅಲಾಟ್ ಮಾಡಿದೀವಿ. ಅದು ಒಂದು ದೇವಸ್ಥಾನ ಮಾಡೋದಕ್ಕೆ, ಚಿಕ್ಕದೊಂದು ದೇವಸ್ಥಾನ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜಾಗ ಬಿಟ್ಟಿದೀವಿ. ಯಾಕಂದ್ರೆ ಎಲ್ಲಾ ಟೈಪ್ಸ್ ಆಫ್ ಎಲ್ಲಾ ರಿಲಿಜಿಯನ್ಸ್ ಅದಂತ ಬರ್ತಾರಲ್ವಾ, ಅದಕ್ಕೆ ಚಿಕ್ಕದಾದಂತ ದೇವಸ್ಥಾನ ಮಾಡೋದಕ್ಕೆ ಒಂದ್ ಸ್ವಲ್ಪ ಜಾಗ ಬಿಟ್ಟಿದ್ದೀವಿ ಮೇಡಮ್. ತುಂಬಾ ಒಳ್ಳೇದು ಸರ್. ನೋಡಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಏನೆಲ್ಲ ಅಮ್ಯುನಿಟೀಸ್ ನ ಈ ಸೈಟ್ ಅಲ್ಲಿ ಅವ್ರು ಕೊಡ್ತಿದ್ದಾರೆ ಅಂತ ಹೇಳಿ. ಮೇಡಮ್ ವಾಟರ್ದು ನೀವು ಕೇಳಿದ್ರೆ ಅವಾಗ ಕ್ವಶನ್. ವಾಟರ್ದು ಬಂದು ಆಕ್ಚುಲಿ ಒಂದು ನಮ್ದು ಇಂಡಿವಿಜುವಲ್ ಬೋರ್ ಇದೆ. ಆಮೇಲೆ ಬಂದು ಪಂಚಾಯತಿ ವಾಟರ್ ಕಲೆಕ್ಷನ್ ಇದೆ. ಯಾವುದೇ ಕಾರಣಕ್ಕೂ ವಾಟರ್ದು ಯಾವ್ದು ಸಮಸ್ಯೆ ಬರದಿದ್ದಂಗೆ 24x7 ವಾಟರ್ ಬರೋ ತರ ನಾವು ಪ್ಲಾನ್ ಮಾಡಿದೀವಿ ಮೇಡಮ್. ಸೊ ನೀರಿಂದು ಎಷ್ಟು ಸೌಲಭ್ಯ ಇದೆ. ನಾನು ಬೋರ್ವೆಲ್ ಅಷ್ಟೇ ಅನ್ಕೊಂಡಿದ್ದೆ. ಸೊ ಅದು ಬಿಟ್ಟು ಪಂಚಾಯತಿಯಿಂದ ಕೂಡ ನಿಮಗೆ ಅಲ್ಲಿ ನೀರಿನ ಸೌಲಭ್ಯ ಇದೆ. ಸರ್, ನೀವು ಅಮ್ಯುನಿಟೀಸ್ ಬಗ್ಗೆ ಎಲ್ಲ ಹೇಳಿದ್ರಿ, ಸೈಟ್ಸ್ ಹೇಳಿದ್ರಿ. ತುಂಬಾ ಇಂಪಾರ್ಟೆಂಟ್ ಬೇಸಿಕ್ ಆಗಿರೋದು ಅಂದ್ರೆ ಸರ್, ಇವಾಗ ಫ್ಯಾಮಿಲಿ ಜೊತೆ ಬಂದ್ರೆ ಮಕ್ಕಳಿಗೆ ಸ್ಕೂಲು, ಹಾಸ್ಪಿಟಲ್ಲು, ಮತ್ತೆ
ಕಾಲೇಜಸ್ ಎಲ್ಲ ಯಾವ್ಯಾವ ಇದೆ ಸರ್ ಇಲ್ಲಿ ಹತ್ರದಲ್ಲಿ? ಮೇಡಮ್ ಆಕ್ಚುಲಿ ಬಂದು ನಮ್ದು ಮೈನ್ ಇಂಟೆನ್ಷನ್ ಇರೋದೇ ಯಾರು ಇಲ್ಲಿ ನಮ್ಮ ಹತ್ರ ಸೈಟ್ ತಗೊಂತಾರೋ ಅವ್ರಿಗೆ ಎಲ್ಲಾ ರೀತಿಯಾದಂತ ಅಮ್ಯುನಿಟೀಸ್ ಕೊಡಬೇಕು, ಮತ್ತೆ ನಿಯರ್ ಬೈ ಅವ್ರಿಗೆ ಎಲ್ಲಾ ಫೆಸಿಲಿಟಿನೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಈ ಪ್ಲೇಸ್ ಅಲ್ಲಿ ನಾವು ಲೇಔಟ್ ಮಾಡಿದೀವಿ. ಆಕ್ಚುಲಿ ಮೇಡಮ್ ಇಲ್ಲಿಂದ ಬಂದು ನೀವು ಇಂಡಸ್ಟ್ರಿಯಲ್ ಏರಿಯಾ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಜಸ್ಟ್ 5 ಮಿನಿಟ್ಸ್ ಮೇಡಮ್ ಡ್ರೈವ್ ಇಲ್ಲಿಂದ. ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಬಂದು ಜಸ್ಟ್ 5 ಮಿನಿಟ್ಸ್ ಮೇಡಮ್ ಡ್ರೈವಿಂಗ್ ಇಲ್ಲಿಂದ. ಆಕ್ಚುಲಿ ಬಂದು ಹಾಸ್ಪಿಟಲ್ ಬಂದು ಕೋಲಾರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಂದು ಜಸ್ಟ್ 3 to 5 ಮಿನಿಟ್ಸ್ ಡ್ರೈವ್ ಮೇಡಮ್ ಇಲ್ಲಿಂದ. ಆಮೇಲೆ ಬಂದು ಒಳ್ಳೊಳ್ಳೆ ಕಾಲೇಜ್ ಇದೆ, ಆಮೇಲೆ JSS ಕಾಲೇಜ್ ಇದೆ, ಟಾಪ್ ಮೋಸ್ಟ್ ಕಾಲೇಜಸ್ ಎಲ್ಲ ಸರೌಂಡಿಂಗು ಈ ಲೇಔಟ್ ಸರೌಂಡಿಂಗ್ ಇದೆ ಮೇಡಮ್. ಓಕೆ, ಸೊ ಬೇಸಿಕ್ ಫೆಸಿಲಿಟೀಸ್, ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಇದಕ್ಕೂ ಸೌಲಭ್ಯ ಇದೆ ಇಲ್ಲಿ ಹತ್ರದಲ್ಲಿ. ಸೊ ನಿಮಗೂ ಇದಕ್ಕೂ ಯಾವುದಂತ ತೊಂದರೆ ಇಲ್ಲ ಇಲ್ಲಿ ಈ ಲೇಔಟ್ ಇಂದ, ಎಲ್ಲ ಹತ್ರದಲ್ಲೇ ಇದೆ. ಆ್ಯಂಡ್ ಇಂಡಸ್ಟ್ರಿಯಲ್ ಏರಿಯಾ ಹತ್ರದಲ್ಲಿದೆ ಅಂತ ಹೇಳ್ತಿದ್ರು. ಸೊ ಅಲ್ಲಿ ವರ್ಕ್ ಮಾಡೋರಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ ಇದು ನಿಜವಾಗ್ಲೂ ತುಂಬ ಒಳ್ಳೆ ಅವಕಾಶ. ಹರಿ ಅಪ್, ಸೊ ಬೈ ಸೈಟ್ಸ್ ಫ್ರಮ್ ಹಿಯರ್, ಯು ವಿಲ್ ಬಿ ಸ್ಯಾಟಿಸ್ಫೈಡ್ ಫಾರ್ ಶೋರ್. ಮೇಡಮ್ ಇನ್ನೊಂದು ವಿಚಾರ ನಾನು ಮೇನ್ ಆಗಿ ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಏನಂತ ಹೇಳಿದ್ರೆ ಎಲ್ಲರೂ ಏನು ಯೋಚನೆ ಮಾಡ್ತಾರ ಅಂತಂದ್ರೆ ಬೆಂಗಳೂರಿಂದ ಈ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ತುಂಬಾ ದೂರ ಇದೆ ಅನ್ನೋ ಯೋಚನೆ ಮಾಡ್ತಾರೆ. 100% ಈ ಒಂದು ಲೊಕ್ಯಾಲಿಟಿನಲ್ಲಿ ನೀವು ಸೈಟ್ ತಗೊಂಡಿದ್ದೆ ಆದ್ರೆ ಮೇಡಮ್ ಇಲ್ಲಿ ಪ್ರೆಸೆಂಟ್ ಒಂದು ಸಿಂಗಲ್ ಬೆಡ್ರೂಮ್ ಬಂದು 7,000 ಇದೆ ಮೇಡಮ್. ನೀವು ಒಂದು ಸಿಂಗಲ್ ಬೆಡ್ರೂಮ್ ಇಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಸಿಂಗಲ್ ಬೆಡ್ರೂಮ್ ನೀವು ರೆಂಟ್ ಕೊಟ್ರೆ 7,000 ರೂಪಾಯಿ ಇದೆ ಈ ಪ್ರೆಸೆಂಟ್ ಮೇಡಮ್. ಆರಾಮ್ಸೆ ಇಲ್ಲಿ ನೀವು ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಇದು ಸೂಪರ್ ಆದಂಥ ಜಾಗ. ಅಂದರೆ ನಾನೇನು ನಿಮ್ಗೆ ಇದು ಮಾಡ್ಬೇಕಂತೇನಿಲ್ಲ, ರಿಯಾಲಿಟಿ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ನಮ್ಮ ಸೈಟು ನಾವು ಇದು ಮಾಡ್ಬೇಕಂತಿಲ್ಲ, ಇದು ರಿಯಾಲಿಟಿ. ನೀವು ಬಂದು ಈ ಲೊಕಾಲಿಟಿನಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ಇಂಡಿವಿಜುವಲ್ ಆಗಿ ಒಂದು ಸಿಂಗಲ್ ಬೆಡ್ರೂಮ್ ಬಂದು 7,000 ರೂಪಾಯಿ ಇದೆ. ಮತ್ತೆ ಇದೇನಂತಂದ್ರೆ ಆ ಕಡೆ ಲಾಸ್ಟ್ ಅಲ್ಲಿ ಬಂದು ನಾವು ವೆಸ್ಟ್ ಫೇಸ್ ಏನ್ ಕೊಟ್ಟಿದ್ದೆ ರೋಡ್, ಅದೆಲ್ಲ ಟೋಟಲ್ ಎಲ್ಲಾನು ನಮಗೆ ಕಮರ್ಷಿಯಲ್ ಸೈಟ್ ಬರುತ್ತೆ ಮೇಡಮ್. ಮತ್ತೆ ಈ ಜಾಗ ತುಂಬಾ ಪೀಸ್ಫುಲ್ ಇದೆ, ಒಳ್ಳೆ ಏರ್ ಇದೆ, ವಾಟರ್ ಇದೆ. ನೀವು ಸಿಟಿನಲ್ಲೆಲ್ಲ ನೋಡಿದ್ರೆ ಫ್ಲೋರೈಡ್ ವಾಟರ್ ಸಿಗುತ್ತೆ, ಇಲ್ಲಿ ಒಂದು ಅಟ್ಲೀಸ್ಟ್ 500 ಫೀಟ್ಗೆ ನೀವು ಒಳ್ಳೆ ವಾಟರ್ ಸಿಗುತ್ತೆ ಮೇಡಮ್. ಒಳ್ಳೆ ವಾಟರ್ ಸಿಗುತ್ತೆ, ಶುದ್ಧವಾದ ಗಾಳಿ ಇದೆ. ಮತ್ತೆ ಲ್ಯಾಂಡ್ ಇನ್ವೆಸ್ಟ್ ಮಾಡೋದು ಯಾವಾಗ್ಲೂ ತುಂಬಾ ಒಳ್ಳೆ ವಿಚಾರನೇ. ಇಟ್ ಈಸ್ ಆಲ್ವೇಸ್ ಅನ್ ಅಸೆಟ್, ಅದು ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ ಅದ್ರ ವ್ಯಾಲ್ಯೂ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ನೋಡ್ತಿದ್ರೆ ಇದು ನಿಮಗೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ನೀವು ಇವಾಗ ಇದನ್ನ ಖರೀದಿ ಮಾಡ್ಕೊಳ್ಬಹುದು. ಲೇಔಟ್ ನೋಡ್ತಾ ಇದ್ರೆ ತುಂಬಾ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ದಂಗಿದೆ ಇದು ಕನ್ಸ್ಟ್ರಕ್ಷನ್. ಹೌದು ಮೇಡಮ್, ಆಕ್ಚುಲಿ ಇದು ಸ್ಟಾರ್ಟ್ ಮಾಡಿ ಒಂದು ಜಸ್ಟ್ 3 ಮಂತ್ಸ್ ಆಗಿದೆ. ನೀವು ನೋಡ್ತಾ ಇರಬೇಕು, ಆಲ್ರೆಡಿ ಈಗ ನಾವು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ಏನಂತ ಹೇಳಿದ್ರೆ ಆಲ್ರೆಡಿ ಇದು ಟೋಟಲ್ ಸೈಟ್ಸ್ ಆವಾಗಲೇ ಹೇಳ್ದಂಗೆ ಇದು ಟೋಟಲ್ 61 ಸೈಟ್ ಇದೆ. 61 ಸೈಟಲ್ಲಿ ಆಲ್ರೆಡಿ ನಾವು 21 ಸೈಟು ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ. ಇನ್ನು ಒಂದು 41 ಸೈಟ್ಸ್ ಇದೆ. ಅದರಲ್ಲಿ ಇವಾಗ ಆವಾಗಲೇ ನೀವು ನೋಡ್ದಂಗೆ ಅವ್ರು ಯಾರೋ ಬಂದು 15 ಸೈಟ್ಗೆ ಇವಾಗ ನಾಳೆ ಬಂದು ನಾವು ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಒಂದು ಲೇಔಟ್ ಟೇಕ್ ಓವರ್ ಮಾಡ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ ಅಂತಂದ್ರೆ ವಿತಿನ್ 3 to 6 ಮಂತ್ ಒಳಗಡೆ ಲೇಔಟ್ ಫಿನಿಶ್ ಮಾಡ್ಬಿಟ್ಟು ಹೋಗ್ತೀವಿ ಮೇಡಮ್. ಸೊ ದೇ ಆರ್ ಸ್ಟಿಕ್ಕಿಂಗ್ ಟು ದ ವರ್ಡ್ಸ್. ಅವ್ರ ಕಂಪ್ನಿನ ನೋಡಿದ್ವಿ ನಾವು, ದಟ್ ಇಸ್ ಸ್ಮಾರ್ಟ್, ಸುಪ್ರೀಮ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂ, ಸಪೋರ್ಟ್ ಇದೆಲ್ಲ ಅವರು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಯು ಕ್ಯಾನ್ ಸಿ ದ್ಯಾಟ್. ಅಂಡ್ ಸರ್, ನೀವು ಆಗಲೇ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತಿದ್ರಿ, ಹತ್ರದಲ್ಲಿ ಯಾವ್ಯಾವ ಕಂಪನೀಸ್ ಇರುತ್ತೆ ಸರ್ ಇಲ್ಲಿ? ಮೇಡಮ್ ಆಕ್ಚುಲಿ ಬಂದು ಇಲ್ಲಿ ಮೇನ್ ಆಗಿ ಬಂದು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿದ್ರೆ ನೀವು ಹೋಂಡಾ ಕಂಪ್ನಿ ನೋಡಬಹುದು ನೀವು. ಓಕೆ. ಆಮೇಲೆ ಬಂದು ವೇಮಗಲ್ ಇಂಡಸ್ಟ್ರಿಯಲ್ ನೋಡಿದ್ರೆ ಅಲ್ಲಿ ಬಂದು ಮಿಟ್ಸುಬಿಶಿ ಕಂಪ್ನಿ ಇದೆ. ಆಮೇಲೆ ಬಂದು ವೋಲ್ವೋ ಇದೆ. ನೀವು ಸರೌಂಡಿಂಗ್ ಟಾಪ್ ಕ್ಲಾಸ್ ಯಾವ್ದಾವ್ದು ಇಂಡಸ್ಟ್ರಿಯಲ್ ಇದೆಯೋ ಅದನ್ನೆಲ್ಲ ನೀವು ಸರೌಂಡಿಂಗ್ ನೋಡಬಹುದು ಮೇಡಮ್. ಓಕೆ, ತುಂಬಾ ಕಂಪನೀಸ್ ಇದಾವೆ ಹತ್ರದಲ್ಲಿ. ನಾನು ಆಗಲೇ ಹೇಳ್ದೆ ನಿಮ್ಗೆ. ಸೊ ಆ ಕಂಪನೀಸ್ ಅಲ್ಲಿ ನೀವು ಏನಾದ್ರೂ ವರ್ಕ್ ಮಾಡ್ತಿದ್ರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಜಾಗ ಇದು ತಗೊಳಕ್ಕೆ, ಖರೀದಿ ಮಾಡಕ್ಕೆ. ಇವಾಗ ಸರ್ ಹೇಳ್ತಿದ್ರು, ನೋಡಿದೀರಾ ಆಲ್ರೆಡಿ ತುಂಬಾ ಸೈಟ್ಸ್ ಆಲ್ರೆಡಿ ಸೇಲ್ ಆಗಿದೆ. ಸೊ ಯು ನೀಡ್ ಟು ಹರಿ ಅಪ್. ಸರ್, ಪರ್ ಸ್ಕ್ವೇರ್ ಫೀಟ್ ನೀವು ಎಷ್ಟಂತ ಹೇಳಿದ್ರಿ ಪ್ರೈಸ್ ಇವಾಗ? ಮೇಡಮ್ ಫರ್ ಸ್ಕ್ವೇರ್ ಫೀಟ್ ಬಂದು 1500 ಇದೆ ಮೇಡಮ್. ಗ್ರೇಟ್, ವೆರಿ ಗುಡ್ ಡೀಲ್, ಇಟ್ಸ್ ವೆರಿ ರೀಸನಬಲ್. ಸೊ ಸರ್, ನಮ್ಮ ಚಾನಲ್ ಇಂದ ಬಂದವ್ರಿಗೆ ಏನ್ ಡಿಸ್ಕೌಂಟ್ ಇರುತ್ತೆ ಸರ್? ಮೇಡಮ್ ನಿಮ್ಮ ಚಾನಲ್ ಇಂದ ಯಾರು ಈ ತರ ನಿಮ್ಮ ಚಾನಲ್ ಇಂದ ಬಂದು ನಾವು ವಿಡಿಯೋ ನೋಡಿ ನಾವು ಬುಕ್ ಮಾಡಕ್ ಬಂದಿದೀವಿ ಅಂತ ಹೇಳಿದ್ರೆ ಅವ್ರಿಗೆ 50,000 ರೂಪಾಯಿ ಕಮ್ಮಿ ಮಾಡ್ತೀವಿ ಮೇಡಮ್. ಓಕೆ ಓಕೆ. ಸೊ ಡಿಸ್ಕೌಂಟ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ನಮ್ಮ ಚಾನಲ್ ಇಂದ ನೀವು ಇಲ್ಲಿ ಸೈಟ್ ನ ನೋಡಿ ಖರೀದಿ ಮಾಡಿದ್ರೆ. ಓಕೆ ಸರ್, ಇವಾಗ ನಾವು ಸೈಟ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇವಾಗ ಲೀಗಾಲಿಟೀಸ್, ಡಾಕ್ಯುಮೆಂಟ್ಸ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಮೇಡಮ್ ಲೀಗಾಲಿಟಿ ಒಂದು ಇದ್ರದ್ದು ಬಂದು ಟೋಟಲ್ ಇದು ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ ಮೇಡಮ್. ಇದು ಮೂಲತಃ ಬಂದು ಜನರಲ್, ಇದು ಬಂದು ಬ್ರಾಹ್ಮಣರು ಪ್ರಾಪರ್ಟಿ. ಇದು ಸರ್ವೆ ನಂಬರ್ ಬಂದು ಆಗ್ಲೇ ಹೇಳ್ದಂಗೆ 3 ಎಕರೆ 8 ಗುಂಟೆ ಪ್ರಾಪರ್ಟಿ ಇದು. ಈಗ ಬಂದು ಇದನ್ನ ನಾವು ಡೆವಲಪ್ಮೆಂಟ್ ಮಾಡಿದೀವಿ. ಟೋಟಲ್ DC ಕನ್ವರ್ಷನ್ ಆಗಿದೆ ಮೇಡಮ್ ಇದು. ಆಮೇಲೆ ಬಂದು ಇಂಡಿವಿಜುವಲ್ ಈ ಖಾತೆ ಇದೆ, ಯಾವುದೇ ಒಂದು ಡಿಸ್ಪ್ಯೂಟ್ ಇಲ್ಲ.
ಆರಾಮ್ಸೆ ನೀವು ಲೀಗಲ್ ಒಪಿನಿಯನ್ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಬೋದು. ಟಾಪ್ ಕ್ಲಾಸ್ ಲೀಗಲ್ ಒಪಿನಿಯನ್ ನಾವು ತೊಗೊಂಡಿದ್ದೀವಿ ಮೇಡಮ್. So it's very trustable, guys. You don't need to find any obstacles buying property here. And sir, ಇಲ್ಲಿ ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಹೆಂಗೆ? ಡೌನ್ ಪೇಮೆಂಟ್ ಈಗ ನೋಡ್ರಿ, ನಾವು ಈ ಲೇಔಟ್ ಡೆವಲಪ್ಮೆಂಟ್ ಮಾಡಿರೋದೇ ಮಿಡ್ಲ್ ಕ್ಲಾಸು ಅಥವಾ ಎಲ್ಲಾ ರೀತಿಯಾದಂತ ಜನರು ಸೈಟ್ ತಗೊಬೇಕು ಅಂತ ಜಸ್ಟ್ 10,000 ಮಾತ್ರ ನಾವು ಕೋಟ್ ಮಾಡಿದ್ದೀವಿ ಮೇಡಮ್ ಇದಕ್ಕೆ ಡೌನ್ ಪೇಮೆಂಟ್ಗೆ. ತುಂಬಾ ಒಳ್ಳೆ ಉದ್ದೇಶ ಸರ್. ಇದರಿಂದ ಖಂಡಿತವಾಗ್ಲೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಅಂಡ್ ಸರ್, ಇದು ಲೋನ್ಗೂ ಕೆಲವರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ಏನಾದ್ರೂ ಬ್ಯಾಂಕ್ಸ್ ಜೊತೆ ಟೈ ಅಪ್ ಏನಾದ್ರೂ ಇದೆಯಾ ನಿಮ್ಗೆ? ಮೇಡಮ್ ಆಲ್ರೆಡಿ ನಮ್ದು 6 ಬ್ಯಾಂಕ್ ಇದೆ. ಒಂದು ಬಂದು LIC ಇಂದ ನಾವು ಟೈ ಅಪ್ ಮಾಡಿದೀವಿ. ಆಮೇಲೆ ICICI ನಲ್ಲಿ ಟೈ ಅಪ್ ಇದೆ, HDFC ನಲ್ಲಿ ಟೈ ಅಪ್ ಇದೆ, ಆಮೇಲೆ ಫೆಡರಲ್ ಬ್ಯಾಂಕ್ ಇದೆ. ಆಮೇಲೆ ಸಿವಿಲ್ ಪ್ರಾಬ್ಲಮ್ ಇದೆ ಅನ್ನೋರ್ಗು ಅಡ್ಜಸ್ಟ್ಮೆಂಟ್ ಮೇಲೆ ನಾವು ಲೋನ್ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಲೋನ್ ಅಪ್ ಟು 90% ವರೆಗೂ ನಾವು ಮಾಡ್ತೀವಿ ಮೇಡಮ್. ಓ, ದಟ್ಸ್ ರಿಯಲಿ ಗ್ರೇಟ್ ಸರ್. ತುಂಬಾ ಹೆಲ್ಪ್ಫುಲ್ ಇದೆ ಇದು ನಿಜವಾಗ್ಲೂ. ಸೊ ಲೋನ್ಗೂ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿರತ್ತೆ. ಒಳ್ಳೆ ರೆಪ್ಯೂಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಜೊತೆ ಇವ್ರದ್ದು ಟೈ ಅಪ್ ಇದೆ. ಸೊ ನಿಮ್ಗೆ ಲೋನ್ ಕೂಡ ಈಸಿಯಾಗಿ ಸಿಗುತ್ತೆ. ಸುತ್ತಮುತ್ತಲ ಇರೋ ಸ್ವಲ್ಪ ಲೊಕೇಶನ್ಸ್ ಬಗ್ಗೆ ಹೇಳ್ತೀರಾ ಸರ್ ಡೀಟೇಲ್ಸ್ ನ? ಇಲ್ಲಿ ಮೇಡಮ್ ಇದು ಪರ್ಟಿಕ್ಯುಲರ್ ಈ ಲೊಕೇಶನ್ ಬಂದು ಚೌಡದೇನಹಳ್ಳಿ ಅಂತೇಳಿ. ಇಲ್ಲಿಂದ ಬಂದು ನರಸಾಪುರ ಬಂದು ಜಸ್ಟ್ 5 ಕಿಲೋಮೀಟರ್ಸ್ ಇದೆ. ಬೇಮಗಲ್ ಇಂಡಸ್ಟ್ರಿಯಲ್ ಬಂದು 5 ಕಿಲೋಮೀಟರ್ಸ್ ಇದೆ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಬಂದು 7 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ 10 ಕಿಲೋಮೀಟರ್ಸ್ ನೋಡಿದ್ರೆ ಕೋಲಾರ ಹೆಡ್ ಕ್ವಾರ್ಟರ್ಸ್ ಇದೆ ಮೇಡಮ್. ಓಕೆ, ಎಸ್ ಮೇಡಮ್. ಸೊ ತಿಳ್ಕೊಂಡ್ವಿ ನಾವು. ಆಗಲೇ ಸ್ಕೂಲ್ ಕಾಲೇಜಸ್ ಬಗ್ಗೆನೂ ಹೇಳಿದ್ರು ಅವರು. ತುಂಬಾ ಹತ್ರದಲ್ಲಿ ಅದೇ ಆ ತರದ ಸೌಲಭ್ಯ ನಿಮ್ಗೆಲ್ಲಾನು ಸಿಗತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಲೇಔಟ್ ನ ನೋಡೋದಕ್ಕೆ ಆಲ್ರೆಡಿ ಕಸ್ಟಮರ್ಸ್ ವಿಸಿಟ್ ಮಾಡ್ತಿದ್ದಾರೆ. ಸೊ ನೋಡೋಣ, ಅವ್ರ ಕಡೆಯಿಂದನೂ ರಿವ್ಯೂಸ್ ನ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ನೀವು ಯಾವ ತರ ನೋಡ್ತಾ ಇದ್ದೀರಾ ಸರ್? ಈಸ್ಟ್ ವೆಸ್ಟ್ ನಮ್ಮೆಲ್ಲ ಈಸ್ಟ್ ವೆಸ್ಟ್ ಫೇಸಿಂಗೇ ಇರೋದು. ಎಲ್ಲ ನೋಡಿದ್ದೀರಾ, ಕ್ಲಿಯರ್ ಆಗಿದೆ ನೋಡಿ. ನೀವು ಯಾವ ಸೈಟ್ ಬೇಕಾದ್ರೂ ನೋಡ್ಬೋದು. ನಿಯರೆಸ್ಟು ವೇಮಗಲ್ ಲೊಕೇಶನ್ ಇದೆ, ಇಂಡಸ್ಟ್ರಿಯಲ್ ಏರಿಯಾ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಇದೆ. ಕೋಲಾರ ಇಲ್ಲಿಂದ ಕರೆಕ್ಟಾಗಿ 10 ಮಿನಿಟ್ಸ್ ಜರ್ನಿ. ಆಲ್ ಓವರ್ DC ಆಫೀಸು, ಕಾಲೇಜಸ್ಸು, ಸ್ಕೂಲು, ಮೆಡಿಕಲ್ ಕಾಲೇಜು ಎಲ್ಲ ನಿಮಗೆ ಕೋಲಾರ ಬರುತ್ತೆ. ಈ ಕಡೆ ನರಸಾಪುರ ನಿಯರೆಸ್ಟು ಎಲ್ಲ ನಿಮಗೆ ಹತ್ರದಲ್ಲೇ ಇದೆ. ಡೆವಲಪ್ಮೆಂಟು A1 ಡೆವಲಪ್ಮೆಂಟ್ ನಮ್ಮ ಕಂಪ್ನಿ ಕಡೆಯಿಂದ. ಓಕೆ, ಹಾಯ್ ಸರ್. ನಾವು ಚಾನಲ್ ಇಂದ ಬಂದಿದ್ದೀವಿ, ಯೂಟ್ಯೂಬ್ ಚಾನಲ್ ಇಂದ. ಸೊ ನೀವು ಇಲ್ಲಿ ಸೈಟ್ ನೋಡಕ್ ಬಂದಿದ್ದೀರಾ. ಸೊ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಎಲ್ಲ ಚೆನ್ನಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ರಾ? ಚೆನ್ನಾಗಿದೆ, ಒಳ್ಳೆ ಕೋಆರ್ಡಿನೇಷನ್ ಇದೆ. ಬಟ್ ನಮಗೆಲ್ಲ ಥರದ್ದು ಸೈಟ್ ಬಗ್ಗೆ ವಿವರಿಸಿ ಹೇಳಿದ್ದಾರೆ. ಲೋನ್ ಅವೈಲೇಬಲ್ ಇದೆ, ಚೆನ್ನಾಗಿದೆ. ಲೇಔಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತಗೊಬೋದು ಅನಿಸ್ತು ನನಗೆ. ಆಲ್ರೆಡಿ 2 ಬುಕ್ ಮಾಡಿದ್ದೀನಿ. ನೋಡೋಣ, ಇನ್ನು ಫ್ಯೂಚರ್ ಮುಂದೆ ಇನ್ನೂ ಒಳ್ಳೆ ಇಂಪ್ರೂವ್ ಆದ್ರೆ ಇನ್ನೊಂದು 2 ಸೈಟ್ ಬುಕ್ ಮಾಡ್ತೀನಿ. ದಟ್ಸ್ ಗ್ರೇಟ್. ಸೊ ಕೇಳಿದ್ರಲ್ಲ, ಎಷ್ಟು ಪೇಷಂಟ್ ಆಗಿ ಬಂದ್ ಕಸ್ಟಮರ್ಸ್ಗೆ ಎಲ್ಲ ಡೀಟೇಲ್ಸ್ನು ಕೊಡ್ತಿದ್ದಾರೆ. ಸೊ ಇಟ್ಸ್ ವೆರಿ ಟ್ರಸ್ಟೇಬಲ್, ತುಂಬಾ ಒಳ್ಳೇದು ಇನ್ಫ್ಯಾಕ್ಟ್. ಸೊ ಕಸ್ಟಮರ್ಸ್ನ ಎಷ್ಟು ಪೇಷಂಟ್ ಆಗಿ ಡೀಲ್ ಮಾಡ್ತಿದ್ದಾರೆ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಸರ್. ವೀಕ್ಷಕರೇ, ಇವತ್ತು ನಿಮ್ಗೆ ತುಂಬಾ ಪೀಸ್ಫುಲ್ ಆಗಿ ಸಿಟಿಯಿಂದ ದೂರ ಇರುವಂತ ಒಂದು ಒಳ್ಳೆ ಲೇಔಟ್ ನಾವು ನಿಮಗ್ ತೋರಿಸಿದೀವಿ. ಸೊ ಈ ಲೇಔಟ್ ನ ನಿಮ್ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ, ನಿಮ್ಗೆ ಈ ಜಾಗ ಇಷ್ಟ ಆದ್ರೆ ಬೇಗನೆ ಖರೀದಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಉತ್ತಮವಾದ ನಿವೇಶನಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂದ್ರೆ SSVS ನ ಹಿಂದೆ ಆಯ್ಕೆ ಮಾಡ್ಕೊಳ್ಳಿ. ಇದೇ ತರದ ಹೆಚ್ಚಿನ ವಿಡಿಯೋಸ್, ಲೇಔಟ್ ಇತ್ಯಾದಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.